ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಲ್ಯ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನನ್ನ ಫ್ರೆಂಡ್ ಮನೆ ಹತ್ರ ಈ ಅದ್ಭುತವಾದ ಗಿಡನ ನೋಡಿದೆ. ಸೊ ಅದ್ರ ಪರಿಚಯ ನಿಮಗೆಲ್ಲ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ಅದರ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ನ ತೆಗೆದುಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಗಿಡ ಸಿಂಧೂರ ಟ್ರೀ ಅಂತ ಕರಿತೀವಿ. ಇದರ ಸೈಂಟಿಫಿಕ್ ನೇಮು ಬಿಕ್ಸಾ ಒರೆಲೆನಾ. ಇದನ್ನು ಕಾಮನ್ ಆಗಿ ಲಿಪ್ಸ್ಟಿಕ್ ಟ್ರೀ, ಅನಾಟೋ, ಕೆಮೆಲಿಯಾ ಟ್ರೀ, ಲಟ್ಕನ್ ಟ್ರೀ, ಅಕಿಯೋಟೋ ಟ್ರೀ ಹಾಗೆ ಸೇಂದೂರಿ ಟ್ರೀ ಅಂತ ಕೂಡ ಕರೀತಾರೆ. ಇದು ಚಿಕ್ಕ ಮರಗಳ ಜಾತಿಗೆ ಅಥವಾ ಸ್ಮಾಲ್ ಶ್ರಬ್ಗಳ ಜಾತಿಗೆ ಸೇರಿರುವಂತಹ ಗಿಡ. ಸುಮಾರು 20 ವರ್ಷಗಳ ಜೀವಿತಾವಧಿಯನ್ನು ಹೊಂದಿರುವಂಥ ಈ ಗಿಡ ಸಾಧಾರಣವಾಗಿ ಎಲ್ಲ ಟ್ರಾಪಿಕಲ್ ರೀಜನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಬ್ಯಾಂಗ್ಳೂರಿನ ವೆದರ್ಗಂತೂ ಇದು ಹೇಳಿ ಮಾಡಿಸಿರುವಂತಹ ಗಿಡ. ಈ ಸಸ್ಯಗಳನ್ನು ನಾವು ನಾರ್ಮಲ್ ಗಾರ್ಡನ್ ಸಾಯಿಲ್ಲು ಅಥವಾ ನಾರ್ಮಲ್ ಏನು ವರ್ಮಿ ಕಾಂಪೋಸ್ಟ್ ಇದೆ ಅದನ್ನು ಹಾಕಿ ಬೆಳಿಬೋದು. ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದೇ ಇರೋದರಿಂದ ನಾವು ದೊಡ್ಡ ಪಾಟ್ ಅಥವಾ ಕಂಟೈನರ್ಗಳಲ್ಲಿ ಸಹ ಇದನ್ನು ಬೆಳಿಬೋದು. ವರ್ಷ ಪೂರ್ತಿ ಹಸಿರಾಗಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಕಾಯಿ ಬಿಟ್ಟಾಗ ಇದು ಕೋನಿಕಲ್ ಶೇಪಲ್ಲಿ ಬಂಚಾಗಿ ಕಾಯಿಗಳು ಬಿಡುತ್ತೆ ಮತ್ತು ಅದರ ಮೇಲೆ ಒಂದು ಸ್ಮೂತಾಗಿರೋಂಥ ಸ್ಪೈಕ್ಸ್ ಲೈಕ್ ಸ್ಟ್ರಕ್ಚರ್ಸ್ನ ನಾವು ನೋಡ್ಬೋದು. ಇದು ರೊಬೆಟಾನು ಮತ್ತು ಕ್ಯಾಸ್ಟರ್ ಫ್ರೂಟ್ಗಳಲ್ಲಿ ಕೂಡ ನಮಗೆ ಈ ಥರ ಸ್ಪೈಕಿ ಲೈಕ್ ಸ್ಟ್ರಕ್ಚರ್ಸು ಕಾಣಿಸುತ್ತೆ. ಈ ಫ್ರೂಟ್ಸ್ ಒಳಗಡೆ ಸುಮಾರು 30ರಿಂದ 45 ಕೋನ್ ಶೇಪ್ಡ್ ಸೀಡ್ಸ್ ಇರುತ್ತೆ. ಈ ಎಲ್ಲ ಸೀಡ್ಸು ಏನಾಗುತ್ತೆ ಅಂದರೆ ಒಂದು ತಿನ್ ವ್ಯಾಕ್ಸಿ ಬ್ಲಡ್ ರೆಡ್ ಅರಿಲಿಂದ ಕವರ್ ಆಗಿರುತ್ತೆ. ಕಾಯಿ ಇರಬೇಕಾದ್ರೆ ಈ ಹಣ್ಣುಗಳು ಹಸಿರಿನಿಂದ ಕೂಡಿರುತ್ತೆ. ಹಣ್ಣಾದಾಗ ಬ್ರೈಟ್ ರೆಡ್ ಕಲರ್ ಇರುತ್ತೆ. ನೋಡಿ, ಈ ಥರ ಒಳಗಡೆ ಸೀಡ್ಸ್ ಇರುತ್ತೆ ಇದರೊಳಗೆ. ಈ ಸೀಡ್ಸಿಂದ ನಾವು ಆರೆಂಜ್ ರೆಡ್ ಡೈನ ತಯಾರು ಮಾಡ್ಬೋದು. ನೋಡಿ, ಹಣ್ಣುಗಳು ಒಣಗಿದಾಗ ಈ ಥರ ಬ್ರೌನ್ ಕಲರ್ ಆಗುತ್ತೆ. ಅದರೊಳಗಡೆ ಇರುವಂತಹ ಸೀಡ್ಸ್ ಈ ಥರ ರೆಡ್ಡಿಶ್ ಅಥವಾ ಮೆರೂನ್ ಕಲರಲ್ಲಿ ನಮಗೆ ಕಾಣಿಸುತ್ತೆ. ಈ ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇದರಿಂದ ನಾವು ಡೈ ಮಾಡ್ಬೋದು. ಅಂಗಡಿಗಳಲ್ಲಿ ಸಿಗುವಂತಹ ಕೆಮಿಕಲ್ ಡೈಯಲ್ಲಿ ನಮಗೆ ಯೂಶ್ವಲಿ ಮರ್ಕ್ಯುರಿ ಮತ್ತು ಆ್ಯಸಿಡ್ಗಳಿರುತ್ತೆ. ಇದು ಚರ್ಮಕ್ಕೆ ಮತ್ತು ಅದೇನಾದರೂ ನಮ್ಮ ದೇಹದ ಒಳಗಡೆ ಹೋದಾಗ ಹಾನಿಯನ್ನು ಉಂಟು ಮಾಡುತ್ತೆ. ನೋಡಿ, ಈ ಮರದಲ್ಲಿ ಈ ಥರ ಬಿಳಿ ಮತ್ತು ಪಿಂಕ್ ಕಲರ್ ಹೂಗಳು ಸಾಮಾನ್ಯವಾಗಿ ಕಾಣಸಿಗುತ್ತೆ. ಈ ಮರದಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಡೈ ಏನಿದೆ ಇದನ್ನು ನಾವು ಫುಡ್ ಇಂಡಸ್ಟ್ರಿಯಲ್ಲಿ, ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಹೇರ್ ಆಯಿಲು ಮತ್ತು ಪೌಲ್ಟ್ರಿ ಫೀಡಿಂಗಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಟೆರೆಸ್ ಮೇಲೆ, ರೋಡ್ ಸೈಡಲ್ಲಿ ಅಥವಾ ಮನೆ ಮುಂದೆ ನಿಮಗೆ ಜಾಸ್ತಿ ಜಾಗ ಇದ್ದಾಗ ಈ ಥರ ಒಂದು ಅದ್ಭುತವಾದ ಗಿಡನ ನೆಡ್ಬೋದು. ದಿನದಲ್ಲಿ ಸುಮಾರು 5ರಿಂದ 6 ಗಂಟೆ ಬಿಸಿಲು ಸಿಕ್ಕರೆ ಸಾಕು, ಅಂಥ ಜಾಗದಲ್ಲಿ ನೀವು ಈ ಗಿಡನ ನೆಡ್ಬೋದು. ಸಸಿ ಇದ್ದಾಗ ನಿಯಮಿತವಾಗಿ ನೀರು ಹಾಕಿ, ಮರ ಆದಮೇಲೆ ಅದಕ್ಕೆ ನಾವು ನೀರು ಉಣಿಸೋ ಅವಶ್ಯಕತೆಯೇ ಇರೋದಿಲ್ಲ. ಸುಮಾರು ಕಡೆ ಇದನ್ನು ಹಿಮಾಲಯದಿಂದ ತರಿಸ್ತೀವಿ. ಹಿಮಾಲಯದ ಸಿಂಧೂರಿ ಗಿಡಗಳು ಅಂತ ಹೇಳಿಬಿಟ್ಟು ಇದನ್ನು ಮೋಸದಿಂದ ಜಾಸ್ತಿ ರೇಟಿಗೆ ಮಾರ್ತಾರೆ. ಸೊ ಅದ್ರ ಬದಲು ನೀವು ನಿಮಗೆ ಗೊತ್ತಿರುವಂಥ ಹತ್ತಿರದ ನರ್ಸರಿಗಳಿಂದ ಈ ಗಿಡಗಳನ್ನ ಕಲೆಕ್ಟ್ ಮಾಡಿ ಬೆಳೆಸಿ. ಇದರಿಂದ ಒಬ್ಟೈನ್ ಮಾಡೋವಂಥ ಡೈನ ಫುಡ್ ಇಂಡಸ್ಟ್ರಿಯಲ್ಲಿ ಬಟರ್, ಚೀಸ್, ಗೀ, ಕಾಟನ್, ಐಸ್ ಕ್ರೀಮ್ಗೆ ಕಲರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಅದರ್ ಇಂಡಸ್ಟ್ರೀಸಲ್ಲಿ ಕಾಟನ್ನು, ಸಿಲ್ಕು ಮತ್ತು ಲೆದರ್, ಶೂ ಪಾಲಿಷ್ಗೆ ಯೂಸ್ ಮಾಡ್ತಾರೆ. ಈ ಸೀಡ್ಸ್ನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ನಾವು ಗೀ ಅಥವಾ ಸ್ವಲ್ಪ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ದಿನ ಹಣೆಗೆ ಕುಂಕುಮದ ಥರ ಹಚ್ಬೋದು. ಯಾವುದೇ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ಈ ಸೀಡ್ಸ್ ಮುಖಾಂತರ ನಾವು ಸಿಂಧೂರ ಅಥವಾ ಕುಂಕುಮನ ತಯಾರಿಸ್ಕೋಬೋದು.